ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಏನಾದ್ರು ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ನಾನು ಒಂದು ಮಿನಿ ಬ್ಲಾಗಲ್ಲಿ ಟಿಫನ್ಗೆ ಅಂತ ಹೇಳಿ ದೋಸೆನ ಮಾಡ್ಕೊಂಡಿದ್ದೆ. ಇನ್ನು ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದ್ನೆಲ್ಲ ರೆಡಿ ಆಗಿದೆ. ಇನ್ನು ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕಡಲೆ ಬೀಜ ಚಟ್ನಿ ಮಾಡ್ತಿದ್ದೆ, ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ. ಇನ್ನು ಇವತ್ತು ಕಾಯಿ ಚಟ್ನಿ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಈ ಒಂದು ಪಲ್ಯಕ್ಕೆ ನಾನು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇನ್ನು ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿರೋದನ್ನ ನೀಟಿಗೆ ಸ್ನ್ಯಾಶ್ ಮಾಡಿ ಹಾಕ್ಕೊಂಡು, ಅರಿಶಿನ ಹಾಕ್ಕೊಳ್ಳೋದು ಬೇಡ, ಇವತ್ತು ಗುಜ್ಜು ಥರ ಮಾಡ್ಕೊಳ್ಳೋಣ ಅಂತ ಬೇಳೆ ಸಾಂಬಾರು ಪೌಡರ್ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದೇ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಈ ಒಂದು ಏನು ಆಲೂಗೆಡ್ಡೆ ಗುಜ್ಜನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಫೈನಲಿ ಆಲೂಗೆಡ್ಡೆ ಗುಜ್ಜು ಕೂಡ ರೆಡಿ ಆಯಿತು. ಇನ್ನು ಮಕ್ಕಳು ಎದ್ದೇಳೋಷ್ಟೊತ್ತಲ್ಲಿ ಅವ್ರ ಬಾಕ್ಸಿಗೆ ಹಾಕಿ ಇಟ್ಬಿಡೋಣ. ಇನ್ನು ಅವ್ರು ಎದ್ಮೇಲೆ ಅವ್ರಿಗೆ ಬಿಸಿ ಬಿಸಿದು ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಅವ್ರ ಬಾಕ್ಸಿಗೆ ಹಾಕಿ ದೋಸೆನೂ ಕೂಡ ರೆಡಿ ಮಾಡಿಟ್ಟಿದ್ದೆ. ನಾನು ಅವ್ರ ಬಾಕ್ಸಿಗೆ ಸ್ವಲ್ಪ ದಪ್ಪಕ್ಕೆ ಹಾಕಿರ್ತೀನಿ, ಮಧ್ಯಾಹ್ನ ತಿನ್ನೋದಲ್ಲ ಮಕ್ಕಳು, ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ತಿನ್ನಲ್ಲ ಅಂತ ಹೇಳಿ ಬನ್ ಟೈಪಲ್ಲೇ ಹಾಕಿ ಇಟ್ಟಿರ್ತೀನಿ. ಇನ್ನು ಹೆಸ್ರು ಕಾಳು ಸಲಾಡ್ ಮಾಡೋಣ ಅಂತ ಇದ್ದೀನಿ ಇವತ್ತು. ನಾನು ವಾರದಲ್ಲಿ ಒಂದಿನ ಹೆಸ್ರು ಕಾಳು ಸಲಾಡನ್ನ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಹಸಿರು ಕಾಳುಗಳು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗುತ್ತೆ. ಹಾಗಾಗಿ ನಾವು ಕೂಡ ತಿಂದರೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ವಾರದಲ್ಲಿ ಒಂದಿನ ಈ ಒಂದು ಸಲಾಡನ್ನ ಮಾಡೇ ಮಾಡ್ಕೊಂಡಿರ್ತೀವಿ. ಈ ಒಂದು ಸಲಾಡಿಗೆ ನಾನು ಒಂದು ಬಟ್ಲಲ್ಲಿ ಕಪ್ಪಾಗೋಷ್ಟು ಹೆಸ್ರು ಕಾಳು ಹಾಗೆ ಒಂದು 1/4 ಕಪ್ಪಾಗೋಷ್ಟು ಹುರಿದಿಟ್ಕೊಂಡಿರೋ ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ ಹಾಗೆ ದಾಳಿಂಬೆ ಹಣ್ಣು, ಒಂದು ಚಿಕ್ಕ ಸೌತೆಕಾಯಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಮತ್ತು ಇನ್ನು ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ. ಇನ್ನು ಫೈನಲಿ ನಮಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆ ಆಗಿರೋ ತುಂಬ ಚೆನ್ನಾಗಿರೋ ಅಂತಹ ಒಂದು ಸಲಾಡ್ ಕೂಡ ರೆಡಿ ಆಯಿತು. ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿ, ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಸಲಾಡು. ಇನ್ನು ಹೆಲ್ತಿ ಡ್ರಿಂಕ್ಸಿಗೆ ಬಂದರೆ ನಾನು ಕಲ್ಲಂಗಡಿ ಹಣ್ಣು, ಈ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಎಲ್ಲಿ ನೋಡಿದರೂ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಸಿಗುತ್ತೋ ಹಣ್ಣುಗಳು ಆ ಸೀಸನಲ್ಲಿ ನಾವು ಆ ಹಣ್ಣನ್ನೆಲ್ಲ ಚೆನ್ನಾಗಿ ತಿನ್ನೋಣ ಅಂತ ಹೇಳಿ ನಾನು ಇವತ್ತು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ. ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತು, ಸ್ವೀಟಾಗಿಯೇ, ಆದರೂ ಜ್ಯೂಸ್ ಅಲ್ವಾ ಅಂತ ಹೇಳಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಈ ಒಂದು ಜ್ಯೂಸನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ನಾನು ಹಂಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕುಯ್ದು ಕೂಡ ಹಾಕ್ಕೊಂಡಿದ್ದೀನಿ. ಫೈನಲಿ ಇವತ್ತು ಹೆಲ್ತಿ ಡ್ರಿಂಕ್ಸು ನಮಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಆಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಮತ್ತು ಇನ್ನು ಮಕ್ಕಳಿಗೆ ಟಿಫನ್ ಬಾಕ್ಸು ನಮ್ಮಲ್ಲಿ ತಿಂಡಿ ದೋಸೆ ಹಾಗೂ ಕಾಯಿ ಚಟ್ನಿ, ಹೆಲ್ದಿ ಸಲಾಡು, ಹೆಸರು ಕಾಳ್ದು ಆಗಿತ್ತು. ಈ ಒಂದು ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.